ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳೆದುಕೊಂಡು ಕಷ್ಟಪಟ್ಟ ಕನ್ನಡದ ಪ್ರಸಿದ್ಧ ನಟಿಯರು ಯಾರು? ಎಷ್ಟನೇ ವಯಸ್ಸಿಗೆ ಗಂಡನನ್ನ ಕಳ್ಕೊಂಡ್ರು? ಪತಿಯನ್ನ ಕಳೆದುಕೊಂಡ ಮೇಲೆ ಎರಡನೇ ಮದುವೆಯಾದವರು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ರಾಧಿಕಾ ಕುಮಾರಸ್ವಾಮಿ. ಕನ್ನಡದ ಪ್ರಸಿದ್ಧ ನಟಿ ಮತ್ತು ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಮೊದಲು ಮದುವೆಯಾಗಿದ್ದು ಮಂಗಳೂರು ಮೂಲದ ರತನ್ ಕುಮಾರ್ ಎಂಬುವರನ್ನ. ಆದ್ರೆ ದಾಂಪತ್ಯ ಜೀವನ ಚೆನ್ನಾಗಿರ್ಲಿಲ್ಲ, ಗಲಾಟೆ ನಡೀತಿತ್ತು. ಮದುವೆಯಾಗಿ 2 ವರ್ಷದಲ್ಲೇ ರತನ್ ಕುಮಾರ್ ಹಾರ್ಟ್ ಅಟ್ಯಾಕ್ ನಿಂದ ಪ್ರಾಣ ಕಳ್ಕೊಂಡ್ರು. ಆಗ ರಾಧಿಕಾ ಕುಮಾರಸ್ವಾಮಿ ಕೇವಲ 16 ವರ್ಷದ ಬಾಲಕಿ. ಬಳಿಕ ತಮ್ಮ 20ನೇ ವಯಸ್ಸಲ್ಲಿ ಕುಮಾರಸ್ವಾಮಿಯನ್ನ ಮದ್ವೆ ಮಾಡ್ಕೊಂಡಿದ್ದಾಗಿ, ತಮಗೆ ಶಮಿಕಾ ಕೆ ಸ್ವಾಮಿ ಎಂಬ ಮಗಳಿರೋದಾಗಿ ರಾಧಿಕಾ ಕುಮಾರಸ್ವಾಮಿ ಹೇಳಿಕೊಂಡ್ರು. ಆದ್ರೆ ಇವರ ಮದುವೆ ಕಾನೂನಿನ ಮಾನ್ಯತೆ ಪಡೆದಿಲ್ಲ. ಮೇಘನಾ ರಾಜ್. ಕನ್ನಡ, ಮಲಯಾಳಂ, ತೆಲುಗಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಮೇಘನಾ ರಾಜ್ ಮದುವೆಯಾಗಿದ್ದು ನಟ ಚಿರಂಜೀವಿ ಸರ್ಜಾರನ್ನ. ಪರಸ್ಪರ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 2 ವರ್ಷದಲ್ಲೇ ಮಗುವಿನ ನಿರೀಕ್ಷೆಯಲ್ಲಿದ್ರು. ಹೀಗಿರುವಾಗ್ಲೇ ಚಿರಂಜೀವಿ ಸರ್ಜಾ ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದ್ರು. ಈ ಟೈಮಲ್ಲಿ ಮೇಘನಾ ರಾಜ್ಗೆ ಕೇವಲ 29 ವರ್ಷ ವಯಸ್ಸು. ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳೆದುಕೊಂಡ ನೋವು ಒಂದ್ ಕಡೆಯಾದ್ರೆ, ಮಗ ಹುಟ್ಟೋಕು ಮೊದಲೇ ಗಂಡ ದೂರವಾಗಿದ್ದು ಮೇಘನಾ ರಾಜ್ ದುಃಖವನ್ನ ಇಮ್ಮಡಿಗೊಳಿಸಿತ್ತು. ವಿನಯ ಪ್ರಸಾದ್. ಕನ್ನಡ ಸೇರಿದಂತೆ ವಿವಿಧ ಭಾಷೆಯ 200ಕ್ಕೂ ಹೆಚ್ಚು ಸಿನಿಮಾ, ಧಾರಾವಾಹಿಗಳಲ್ಲಿ ನಟಿಸಿರೋ ವಿನಯ ಪ್ರಸಾದ್ ಮೊದಲು ಮದುವೆಯಾಗಿದ್ದು ನಿರ್ದೇಶಕ VRK ಪ್ರಸಾದ್ರನ್ನ. ಇವರಿಗೆ ಪ್ರಥಮ ಪ್ರಸಾದ್ ಎಂಬ ಮಗಳಿದ್ದಾಳೆ. ವಿನಯ ಪ್ರಸಾದ್ ಮತ್ತು VRK ಪ್ರಸಾದ್ 7 ವರ್ಷ ಸಂಸಾರ ನಡೆಸಿದ್ರು. ಅಷ್ಟರಲ್ಲೇ ಖಿನ್ನತೆ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ VRK ಪ್ರಸಾದ್ ನಿಧನರಾದ್ರು. ಆಗ ವಿನಯ ಪ್ರಸಾದ್ಗೆ ಕೇವಲ 29 ವರ್ಷ ವಯಸ್ಸು. ಕೆಲ ವರ್ಷಗಳ ಬಳಿಕ ಜ್ಯೋತಿ ಪ್ರಕಾಶ್ ಎಂಬುವರನ್ನ ಮದುವೆಯಾದ್ರು. ಅರುಂಧತಿ ನಾಗ್. ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಹಿರಿಯ ನಟಿ, ರಂಗಭೂಮಿ ಕಲಾವಿದೆ ಅರುಂಧತಿ ನಾಗ್ ಮದುವೆಯಾಗಿದ್ದು ಕನ್ನಡದ ಪ್ರಸಿದ್ಧ ನಟ, ನಿರ್ದೇಶಕ ಶಂಕರ್ ನಾಗ್ರನ್ನ. 10 ವರ್ಷ ದಾಂಪತ್ಯ ಜೀವನ ನಡೆಸಿದ ಇವರಿಗೆ ಕಾವ್ಯ ಎಂಬ ಮಗಳಿದ್ದಾಳೆ. ಆದ್ರೆ 1990ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಶಂಕರ್ ನಾಗ್ ಪ್ರಾಣ ಕಳ್ಕೊಂಡ್ರು. ಆ ಟೈಮಲ್ಲಿ ಅರುಂಧತಿ ನಾಗ್ಗೆ ಕೇವಲ 33 ವರ್ಷ ಅನ್ನೋದು ಗಮನಾರ್ಹ. ಮೀನಾ. ಕನ್ನಡದ ಸ್ವಾತಿ ಮುತ್ತು, ಸಿಂಹಾದ್ರಿಯ ಸಿಂಹ ಮುಂತಾದ ಸಿನಿಮಾಗಳು ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯ ಹಲವು ಚಿತ್ರಗಳಲ್ಲಿ ನಟಿಸಿರೋ ಮೀನಾ ಮದುವೆಯಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಬಿಸಿನೆಸ್ ಮ್ಯಾನ್ ವಿದ್ಯಾಸಾಗರ್ ಎಂಬುವರನ್ನ. 13 ವರ್ಷ ಸಂಸಾರ ನಡೆಸಿದ ಇವರಿಗೆ ನೈನಿಕಾ ಎಂಬ ಮಗಳಿದ್ದಾಳೆ. ಆದ್ರೆ 2022ರಲ್ಲಿ ಮೀನಾ ಬಾಳಲ್ಲಿ ದೊಡ್ಡ ಘಟನೆ ನಡೆಯಿತು. ಕೊರೋನಾದಿಂದ ಗುಣಮುಖರಾಗಿದ್ದ ವಿದ್ಯಾಸಾಗರ್ ಶ್ವಾಸಕೋಶದ ಸೋಂಕಿನಿಂದ ಪ್ರಾಣ ಕಳ್ಕೊಂಡ್ರು. ಆಗ ನಟಿ ಮೀನಾಗೆ 45 ವರ್ಷ ವಯಸ್ಸು. ಮಾಲಾಶ್ರೀ. ಒಂದು ಕಾಲದ ಬಹುಬೇಡಿಕೆಯ ನಟಿ, 3 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿರೋ ಮಾಲಾಶ್ರೀ ಮದುವೆಯಾಗಿದ್ದು ನಿರ್ಮಾಪಕ ರಾಮುರನ್ನ. 24 ವರ್ಷ ಕಾಲ ಇವರ ದಾಂಪತ್ಯ ಜೀವನ ಚೆನ್ನಾಗಿ ನಡೀತು. ಇವರಿಗೆ ಆರಾಧನಾ ರಾಮು ಮತ್ತು ಆರ್ಯನ್ ರಾಮು ಎಂಬ ಮಕ್ಕಳಿದ್ದಾರೆ. ಹೀಗಿರುವಾಗ್ಲೇ 2021ರಲ್ಲಿ ಕೊರೋನಾದಿಂದ ರಾಮು ಕೊನೆಯುಸಿರೆಳೆದ್ರು. ಈ ಟೈಮಲ್ಲಿ ಮಾಲಾಶ್ರೀಗೆ 47 ವರ್ಷ ವಯಸ್ಸು. ಬಿ ಸರೋಜಾ ದೇವಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿನಯ ಸರಸ್ವತಿ ಅಂತ ಕರೆಸಿಕೊಂಡಿರೋ ಹಿರಿಯ ನಟಿ ಬಿ ಸರೋಜಾದೇವಿ ಮದುವೆಯಾಗಿದ್ದು ಇಂಜಿನಿಯರ್ ಶ್ರೀಹರ್ಷ ಎಂಬುವರನ್ನ. ಅರೇಂಜ್ ಮ್ಯಾರೇಜ್ ಆಗಿದ್ದ ಇವರು 19 ವರ್ಷ ಸಂಸಾರ ನಡೆಸಿದ್ರು. ಬಳಿಕ ಶ್ರೀಹರ್ಷ ನಿಧನರಾದ್ರು. ಆಗ ಸರೋಜಾ ದೇವಿಗೆ 48 ವರ್ಷ ವಯಸ್ಸು. ಸೋ ಫ್ರೆಂಡ್ಸ್, ಇದಿಷ್ಟು ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳೆದುಕೊಂಡು ಜೀವನದಲ್ಲಿ ಕಷ್ಟಪಟ್ಟ ಕನ್ನಡದ ಪ್ರಸಿದ್ಧ ನಟಿಯರು ಯಾರು? ಯಾವ ವಯಸ್ಸಿಗೆ ಗಂಡನನ್ನ ಕಳ್ಕೊಂಡ್ರು? ಪತಿ ಕಳ್ಕೊಂಡ ಮೇಲೆ ಎರಡನೇ ಮದುವೆಯಾದವರು ಯಾರ್ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.